ನಮಸ್ಕಾರ ಎಲ್ಲರಿಗೂ. ಇವಾಗ ಈವ್ನಿಂಗ್ ಟೈಮು, ನೈಟ್ ಆಗಿದೆ, ರಾತ್ರಿ ಆಗಿದೆ. ಸೊ ರಾತ್ರಿ 8 ಗಂಟೆ 8:30 ಸಂಡೇ. ಸೊ ಇವಾಗ ಡಿನ್ನರ್ ಮಾಡ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಏನಂದರೆ ಬಟ್ಟೆ ಏನು ಮಾಡೋದಾಯಿತು ಮತ್ತು ಆಫೀಸ್ ಕೆಲಸ ಮುಗೀತು. ಸೊ ಇವಾಗ ಡಿನ್ನರ್ ಮಾಡೋಣ ಅಂತ ರೆಡಿ ಆದೆ. ಸೊ ಡಿನ್ನರ್ ಸಲುವಾಗಿ ರೈಸು ಮತ್ತು ಮೊಸರು, ಏನಂತಾರೆ ಒಗ್ಗರಣೆ ಹಾಕೋದು. ಸೊ ವೈಟ್ ರೈಸು ಮತ್ತು ಮೊಸರು ಒಗ್ಗರಣೆ ಹಾಕೋದು. ಅಂದರೆ ನಮ್ಮ ಕಡೆ ಏನಂತಾರಪ್ಪ, ನಮ್ಮ ಕಡೆ ಪೋಣೆ ಹೊಡೆದಿ ಮೊಸರು ಅಂದರೆ ಫ್ರೈ ಮಾಡಿದ್ದು, ಅಂದರೆ ಎಣ್ಣೆ ಫ್ರೈ ಮಾಡಿ ಮೊಸರಲ್ಲಿ ಹಾಕೋದು. ಸೊ ಅದು ಮಾಡ್ತಾ ಇರೋದು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ತೋರಿಸ್ತೀನಿ ಪ್ರೊಸೆಸ್ಸು. ಫಸ್ಟು ರೈಸ್ ತಗೊಳ್ತಾ ಇದ್ದೀನಿ. ಸೊ ವೇಟ್ ಮಾಡಿ, ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ರೈಸ್ ಇದರಲ್ಲಿದೆ. ಸೊ ರೈಸ್ ಮೆಜರ್ಮೆಂಟ್ ಬಂದು ಇದು ಚಿಕ್ಕ ಕಪ್ಪು 1 ಕಪ್ಪು. ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಮಾರ್ನಿಂಗ್ ಬೇಕಾದರೆ ಫ್ರೈಡ್ ರೈಸ್ ಮಾಡ್ಕೊಳ್ಬೋದು ನಾನು. 2 ಕಪ್ಪು ಹಾಕಿದ್ದೀನಿ. ಇದರಲ್ಲೇ ಇರಲಿ, ಮೆಜರ್ಮೆಂಟ್ ಸಲುವಾಗಿ ಈಸಿ ಆಗಿಬಿಡುತ್ತೆ. ಅದರಲ್ಲೇ ಇಟ್ಟಿದ್ದೀನಿ ಮೆಜರ್ಮೆಂಟ್ ಸಲುವಾಗಿ. ನೆಕ್ಸ್ಟು ನನಗೆ ಈಸಿ ಆಗಿಬಿಡುತ್ತೆ. ಸೊ ನೆಕ್ಸ್ಟು ಇದನ್ನು ವಾಶ್ ಮಾಡಬೇಕು. ಇದನ್ನು ಕ್ಲೋಸ್ ಮಾಡಿ ನೆಕ್ಸ್ಟು ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ವೇಟ್ ಮಾಡಿ, ಒಂದು ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ರೈಸ್ ವಾಶ್ ಮಾಡಿದ್ದಾಯಿತು. ನೆಕ್ಸ್ಟ್ ಈಗ ಏನು ಮಾಡೋದಂದರೆ ತರಕಾರಿ ಹೆಚ್ಕೊಳ್ಳೋದು. ಮತ್ತೇನಂದರೆ ಆ್ಯಕ್ಚುಲಿ ಬೆಳ್ಳುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಿರ್ತಿತ್ತು. ಮೊಸರು ಫ್ರೈ ಮಾಡೋದು, ಮೊಸರು ಪೋಣೆಯಲ್ಲಿ ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಿರ್ತಿತ್ತು. ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು, ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬೋದು. ನೋಡ್ತೀನಿ, ಟ್ರೈ ಮಾಡ್ತೀನಿ. ಚೆನ್ನಾಗಿದ್ದರೆ ಒಳ್ಳೆಯದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹಾಕೋಣ. ಸ್ವಲ್ಪ ತರಕಾರಿ ಹಂಚ್ಕೊಳ್ತೀನಿ. ಫಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಬೇಕು ಕಂಪಲ್ಸರಿ. ಮೆಣಸಿನ್ಕಾಯಿ ಎಲ್ಲ ಒಣಗೋಗಿದೆ. 5 ಬೇಕು. 5 ಮೆಣಸಿನ್ಕಾಯಿ, ಕರಿಬೇವು, ಫಸ್ಟು ರೈಸನ್ನು ಇಟ್ಬಿಡ್ತೀನಿ, ಆಮೇಲೆ ಮುಂದಿನ ಯೋಚನೆ ಮಾಡೋಣ. ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಏನಕ್ಕಂದರೆ ಸ್ವಲ್ಪ ಉದುರು ಆಗಲಿ ಅಂತ ರೈಸು.
ಸೊ ರೈಸು ಮತ್ತು ಮೊಸರು ಬಜ್ಜಿ ರೆಡಿ ಆಯಿತು. ಚೆನ್ನಾಗಿದೆ, ಟೇಸ್ಟ್ ನೋಡ್ಬೇಕಷ್ಟೇ. ಟೇಸ್ಟ್ ಉಪ್ಪು ಟೇಸ್ಟ್ ನೋಡಿ, ಹೆಚ್ಚು ಕಡಿಮೆ ಇದ್ದರೆ ಏನಾದರೂ ಅಡ್ಜಸ್ಟ್ ಮಾಡಿ ತಿನ್ನಬೇಕು. ಇಷ್ಟೇ ಇವತ್ತಿನ ಡಿನ್ನರು. ವೈಟ್ ರೈಸು, ಮೊಸರು ಬಜ್ಜಿ ಇಷ್ಟು ತಿಂದು ಅದು ಆರಾಮಾಗಿ ರೆಸ್ಟ್ ಮಾಡಬೇಕು. ಸೊ ಸಂಡೇದು ಇದಿಷ್ಟೇ. ನಮ್ಮದು ಸಂಡೇ ಇದಿಷ್ಟು ಮುಗೀತು. ನಾಳೆ ಮತ್ತೆ ಮಂಡೇ ಆಫೀಸ್ ಮತ್ತೆ ಸ್ಟಾರ್ಟು. ಸೊ ಸ್ಯಾಟರ್ಡೆ ಸಂಡೇ ಹೆಂಗೋಯ್ತು ಅಂತ ಗೊತ್ತಾಗಲಿಲ್ಲ. ಸೊ ಸಂಡೇದು ನಮ್ದು ಇಷ್ಟೇ ಮುಗೀತು. ನಾಳೆ ಮತ್ತೆ ಭೇಟಿಯಾಗೋಣ. ಸೊ ಎಲ್ಲರೂ ಚೆನ್ನಾಗಿರಿ, ಎಂಜಾಯ್ ಮಾಡಿ. ಜೀವನ ಇರೋದಷ್ಟೇ. ಸೊ ನಂದು ಜೀವನ ಇಷ್ಟೇ. ಡೈಲಿ ಇಷ್ಟೇ ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ಸೊ ಅದು ಏನಾಗುತ್ತೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಏನಾದರೂ ಇಂಪ್ರೂವ್ಮೆಂಟು, ಏನಾದರೂ ನಾಲೆಜಬಲ್ಲು ಮತ್ತು ಏನಾದರೂ ಚೇಂಜಸ್ಸು ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು, ಏನು ನಾಲೆಜಬಲ್ ಕೊಡಬೇಕು, ಅಂದರೆ ಹಾಕಬೇಕು, ತೋರಿಸ್ಬೇಕು ಅಂತ. ಸೊ ಟ್ರೈ ಮಾಡ್ತಾ ಇರ್ತೀನಿ. ಸೊ ಏನೋ ಒಳ್ಳೆಯದೊಂದು ಮಾಡಿ ನೋಡೋಣ. ಒಳ್ಳೆಯದೇ ಮಾಡಬೇಕಲ್ಲ. ಸೊ ಅಷ್ಟೇ. ಇವತ್ತಿಗೆ ಊಟ ಮಾಡಿ ನಾನು ಮುಂದೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ, ಇಲ್ಲಾಂದರೆ ರೆಸ್ಟು. ಬೆಳಗ್ಗೆ ಮತ್ತೆ ಬೇಗ ಹೇಳ್ಬೇಕು. ಸೊ ಬಾಯ್ ಅಷ್ಟೇ. ಇದಿಷ್ಟೇ ನಂದು ಇವತ್ತಿನ ವೀಡಿಯೋ. ಸೊ ಮತ್ತೆ ಸಿಗೋಣ ಮಾರ್ನಿಂಗು. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್. ಐ ಥಿಂಕ್ ಕನ್ನಡದಲ್ಲಿ ಶುಭರಾತ್ರಿ ಅಂತ ನಾವು ಹೇಳ್ತೀವಿ. ಸೊ ಶುಭರಾತ್ರಿ. ನಾಳೆ ಮತ್ತೆ ಸಿಗೋಣ.